ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಆಲ್ವೇಸ್ ಯಾವಾಗಲೂ ಗುಡ್ ನ್ಯೂಸೇ ಇರುತ್ತೆ, ಒಂದೊಂದು ಸಾರಿ ಮಾತ್ರ ಬ್ಯಾಡ್ ನ್ಯೂಸ್ ಇರುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ ಅಂದರೆ, ಈ ನಡುವೆ ನಿಮಗೆ ನೆನಪೇ ಇರಲ್ಲ, ನನ್ನ ಚಾನಲ್ಗೆ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಓಕೆನಾ? ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾರ್ಟ್ಲಿ ಥ್ಯಾಂಕ್ ಯು, ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಮತ್ತು ನಾನು ನಮ್ಮದು ಆಫೀಸಲ್ಲಿ ಏನೇನು ನಡೀತಾ ಇರುತ್ತೋ ದಿನಚರಿಗಳು, ಏನೇನು ಹೊಸ ಸರ್ವಿಸಸ್ ಬರುತ್ತೋ, ಏನು ಹೊಸ ಆನ್ಲೈನ್ ಅಪ್ಲಿಕೇಶನ್ಸ್ ಬರುತ್ತೋ, ಅಥವಾ ಗೌರ್ಮೆಂಟ್ ಸರ್ಕಾರ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗುತ್ತೋ ಅದೆಲ್ಲ ನಮ್ಮ ಆಫೀಸಲ್ಲಿ ಹೇಗೆ ಮಾಹಿತಿ ತಿಳಿತಾ ಬಂತೋ ನಾನು ಅದೇ ಥರ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಅದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅಂತ ಹಿಟ್ ಮಾಡೋಕ್ಕೆ ದುಡ್ಡಂತೂ ಹತ್ತದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ನಡುವೆ ಒಂದು ಮಂತ್ ಹಿಂದೆ ಏನಾಗಿತ್ತು ಗೊತ್ತಾ, ತುಂಬ ವಿಶ್ವಕರ್ಮ ಲೋನ್ ಬಗ್ಗೆ ನಾವು ತುಂಬ ಅಪ್ಲಿಕೇಶನ್ಸ್ ಹಾಕಿದ್ದೀವಿ, ಓಕೆನಾ? ವಿಶ್ವಕರ್ಮ ಲೋನು ಅದಕ್ಕೇನು ಡಾಕ್ಯುಮೆಂಟ್ಸೇ ಇಲ್ಲ, ಜಸ್ಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟಿದ್ರೆ ಸಾಕು ಅಂತ ಅಪ್ಲೈ ಮಾಡಿದ್ದೀವಿ. ಬಟ್ ಅದಕ್ಕೆ ಒಂದು ಸುದ್ದಿನೇ ಇರಲಿಲ್ಲ ಏನೂ, ಓಕೆನಾ? ಜಸ್ಟ್ ಅಪ್ಲೈ ಮಾಡಿದ್ವಿ, ಬಿಟ್ಟಿದ್ವಿ. ಬಟ್ ಅದಕ್ಕೆ ಇವಾಗ ಒಳ್ಳೆ ಕಾಲ ಬಂದಿದೆ. ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ವಿಶ್ವಕರ್ಮ ಲೋನು, ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅಂದರೆ ಮೋದಿ ಲೋನು, ಈಸಿ ವೇಯಲ್ಲಿ ಹೇಳಬೇಕು ಅಂದರೆ ಮೋದಿ ಲೋನ್ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ? ನಾನಂತೂ ಸುಮಾರು 1000 ಮೇಲೇ ಹಾಕಿದ್ದೀವಿ ಅಪ್ಲಿಕೇಶನ್ಸು. ಯಾಕಂದರೆ ನಮ್ಮ ಏರಿಯಾದಲ್ಲಿ ಇರೋದೆಲ್ಲ ಹಾಕಿಬಿಟ್ಟಿದ್ದೀವಿ ನಾವು, ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ನಾವು ಹಾಕಿದ್ದೀವಿ. ಬಟ್ ಅದು ಏನೂ ಉಸಿರೇ ಇರಲಿಲ್ಲ. ಬಟ್ ಇವಾಗ ಅದಕ್ಕೆ ಒಂದು ಒಳ್ಳೆ ಮುಹೂರ್ತ, ಒಂದು ಒಳ್ಳೆ ಕಾಲ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಹೇಗೆ ಅಂತ ಹೇಳಿ ಬನ್ನಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್, ವಿಡಿಯೋನ ಫುಲ್ ವಾಚ್ ಮಾಡಿ. ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೇನು ಅರ್ಥ ಆಗಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಬನ್ನಿ, ಏನು ಅದು ಅಂತ ಅಂದರೆ ಒಂದು ಸ್ವಲ್ಪ ಏನಂದರೆ ಏನೇನೋ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಒಳ್ಳೆ ಕಾಲ ಏನು ಬಂತು ಅಂತಲೂ ಹೇಳ್ತಾ ಇದ್ದೀನಿ. ಎಸ್, ಅಲ್ಲಲ್ಲೇ ಇವಾಗ ಟ್ರೈನಿಂಗ್ ತೊಗೊತಾ ಇದ್ದಾರೆ. ಮತ್ತು ಅವ್ರವ್ರ ಮನೆ ಅಡ್ರೆಸ್ಗೆ ಕಾರ್ಡ್ಗಳು ಹೋಗ್ತಾ ಇದೆ. ಅಂದರೆ ಆ ಕಾರ್ಡ್ ಥ್ರೂ ನಿಮಗೆ ಲೋನ್ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಟ್ರೈನಿಂಗ್ ತೊಗೊತಾರೆ, ಒಂದು 5 days ಟ್ರೈನಿಂಗ್ ತೊಗೋತಾರೆ. ಆ ಟ್ರೈನಿಂಗಲ್ಲಿ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಅಂದರೆ ಓಚರ್, ಒಂದು 15,000 ಓಚರ್ ಥರ ಕೊಡ್ತಾ ಇದ್ದಾರೆ, ಅದು ಸರ್ಟಿಫಿಕೇಟು. ಇನ್ನು ತುಂಬ ಜನಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಹೆಣ್ಮಕ್ಳಿಗೆ ಬೇರೆ ಕೆಲಸನೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಹೆಣ್ಮಕ್ಳಿಗೆ ಬರೀ ಮ್ಯಾಸನ್ ಇಲ್ಲ ಟೈಲರ್ಸ್ ಅಂತ ಹಾಕಿದ್ವಿ, ಓಕೆನಾ? ತುಂಬ ಜನ ಏನು ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಟೈಲರ್ ಅಂತ ಬಂದಿದೆ ಮೋದಿ ಲೋನ್ಗೆ. ಟೈಲರ್ ಅಂದರೆ ಟೈಲರ್ ಮಷಿನ್ ವಿತರಣೆ ಮಾಡ್ತಾ ಇದ್ದಾರೆ, ಫ್ರೀ ಮಷೀನು. ಅದೆಲ್ಲ ಸುಳ್ಳು ಸುದ್ದಿ, ಅದೆಲ್ಲ ಸುಳ್ಳು, ಸುಮ್ಮನೆ ಏನೇನೋ ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಅದೆಲ್ಲ ಏನಿಲ್ಲ. ಅವರು 15,000 ನಿಮಗೆ ಓಚರ್ ಕೊಡ್ತಾರೆ, ಅಂದರೆ ಅದು ನಿಮಗೆ ಮುಂದೆ ಯೂಸ್ ಆಗುತ್ತೆ. ಅದು 15,000 ನಿಮಗೆ ಇದು ಕೊಡಲ್ಲ, ಅಮೌಂಟು ಕೊಡಲ್ಲ. ಆಮೇಲೆ ಓಚರ್ ಕೊಡ್ತಾರೆ, ನಿಮಗೆ ಫ್ರೀ ಮಷೀನು ಸಿಗಲ್ಲ. ಆಮೇಲೆ ಲಾಸ್ಟಲ್ಲಿ ಆ ಓಚರ್ ಥ್ರೂ ನಿಮಗೆ ಏನಾದರೂ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಸದ್ಯಕ್ಕೆ ಅದು ಫ್ರೀ ಮಷೀನ್ ಆಗಲಿ, ಅದಾಗಲಿ ಮತ್ತೊಂದಾಗಲಿ ಇನ್ನೇನು ಸಿಗಲ್ಲ. ಬಟ್ ಲೋನು ನಿಮಗೆ ಆ ಕಾರ್ಡ್ ಥ್ರೂ ಆಗಲಿ, ಆ ಸರ್ಟಿಫಿಕೇಟ್ ಥ್ರೂ ಆಗಲಿ ಲೋನ್ ಆಗುತ್ತೆ, ಖಂಡಿತ ಲೋನ್ ಆಗ್ತಾಯಿದೆ. ಅದ್ರ ಜೊತೆ ಬ್ಯಾಂಕಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅಂತಂದರೆ, ಕೊಟೇಶನ್ ಕೇಳ್ತಾ ಇದ್ದಾರೆ ನಿಮಗೆ. ಅಂದರೆ ಯಾರು ಬ್ಯಾಂಕಿಗೆ ಹೋಗ್ತಾರೆ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಇವಾಗ ಲೋನ್ ಆಗ್ತಾ ಇರೋರು ನನಗೆ ಬಂದು ಮಾಹಿತಿ ತಿಳಿಸಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಓಚರ್ ಕೇಳ್ತಾ ಇದ್ದಾರೆ, ವಿತ್ ವಿಶ್ವಕರ್ಮದು ಒಂದು ಕಾರ್ಡ್ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಕೊಟೇಶನ್ ಕೇಳ್ತಾರೆ, ಮತ್ತು ಅಗ್ರಿಮೆಂಟ್ ಕೇಳ್ತಾರೆ, ಮತ್ತು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತು ಉದ್ಯಮ್ ರಿಜಿಸ್ಟ್ರೇಷನ್, ಇಷ್ಟು 7 ಡಾಕ್ಯುಮೆಂಟ್ಸ್ ಕೇಳ್ತಾರವರು. ಇಷ್ಟೆಲ್ಲ ಕೊಟ್ಟರೆ ನೀವು 1 ಮಂತ್ ಪ್ರೊಸೆಸ್ ಇದೆ, ಮತ್ತು ಇದು 1 ತಿಂಗಳು ಪ್ರೊಸೆಸ್ ಇದೆ. 1 ತಿಂಗಳಲ್ಲಿ ನಿಮಗೆ ಲೋನ್ ಆಗುತ್ತೆ, ಓಕೆನಾ? ಇಷ್ಟೆಲ್ಲ ಕೊಡಬೇಕು ನೀವು. ಕೊಟೇಶನ್ ಅಂದರೆ ಏನು ಅಂದರೆ ಅದು ಕ್ಲಿಯರ್ ಮಾಡ್ತೀನಿ ಬನ್ನಿ.
ಕೊಟೇಶನ್ ಯಾವ ಥರ ಕೊಡಬೇಕು ಅಂತಂದರೆ, ನಿಮಗೆ 1,00,000 ಲೋನ್, ಇವಾಗ ನಿಮ್ಮದು 1,00,000 ಲೋನ್ ಬೇಕಾಗಿದೆ ಅಂತಂದರೆ ಒಂದು 3,00,000 ರುಪೀಸ್ ನೀವು ಕೊಟೇಶನ್ ಕೊಡಬೇಕು ಅವ್ರಿಗೆ. 1,00,000 ಕೊಟ್ಟರೆ ನಿಮಗೆ 50,000 ಮಾಡ್ತಾರೆ ಅವರು. ಅರ್ಥ ಆಯ್ತಾ? 1,00,000 ಕೊಡ್ಬೇಕು ನೀವು. 1,00,000 ಲೋನ್ ಇದೆ ಅಂದರೆ 3,00,000 ಕೊಟೇಶನ್ ಕೊಡಬೇಕು. ಅಂದರೆ ಶಾಪ್ ಅಡ್ವಾನ್ಸು ನಾವು ಒಂದು ಫಾರ್ ಎಕ್ಸಾಂಪಲ್ ನಮಗೆ ಟೈಲರ್ ಮಷಿನ್ 3 ಬೇಕು, ಆ ಥರ ಎಲ್ಲ ಹಾಕಿ ನೀವು 3,00,000 ಕೊಟೇಶನ್ ಕೊಟ್ಟರೆ ಆವಾಗ ಅವರು ನಿಮಗೆ 1,00,000 ಲೋನ್ ಮಾಡ್ತಾರೆ. ಓಕೆನಾ? ಈ ಮಾಹಿತಿ ನಿಮಗೆ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಹೊಸ ಮಾಹಿತಿ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.